ಎಲ್ರಿಗೂ ನಮಸ್ತೆ. ನೀವು ಯಾರಾದರೂ ಫಾರೆಸ್ಟ್ ಸೈಡ್ ಜರ್ನಿ ಮಾಡ್ತಾ ಇದ್ದರೆ ಮಂಗಗಳಿಗೋಸ್ಕರ ಆಹಾರಗಳನ್ನು ತೊಗೊಂಡು ಹೋಗಿ ಅವುಗಳಿಗೆ ಕೊಡೋವಂಥ ಅಭ್ಯಾಸ ಮಾಡಬೇಡ್ರಿ. ಆ ಮಂಗಗಳಿಗೆ ಗೊತ್ತಿರುತ್ತೆ ತಮ್ಮ ಆಹಾರನ ಹುಡುಕಿ ಆರಿಸಿ ತಿನ್ನಲಿಕ್ಕೆ. ಈಗ ನೋಡಿ, ಈ ಮಂಗಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಮಾಡಿರೋರು ಸಹ ಆ ಮಂಗಗೆ ಏನಾಗಿದೆ ಅಂತ ಕೂಡ ತಿರುಗು ಸಹ ನೋಡಲ್ಲ. ಹೀಗೆ ಮೂಕ ಪ್ರಾಣಿಗಳಿಗೆ ಹಿಂಸೆ ಮಾಡೋದು, ಅವಕ್ಕೆ ಜೀವ ರಕ್ಷಣೆ ಇಲ್ಲದೆ ಇರುವಾಗ ಆ ಮಂಗಗಳಿಗೆ ಏನಾಗಿದೆ ಅಂತಲೂ ನೋಡಲಿಲ್ಲ. ಇದನ್ನು ಕಾಪಾಡೋರು ಯಾರು? ನೀವು ಅಕಸ್ಮಾತಾಗಿ ಆಗಿದ್ರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡೋದನ್ನಾರು ಕಲೀರಿ ದಯಮಾಡಿ. ಜೊತೆಗೆ ಆಹಾರಕ್ಕೋಸ್ಕರನೇ ಅವು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರೋಡ್ ಕ್ರಾಸ್ ಮಾಡುವಾಗಲೂ ಕೂಡ ಆಕ್ಸಿಡೆಂಟ್ ಆಗ್ಬೋದು. ಹಾಗಾಗಿ ಫಾರೆಸ್ಟ್ ಸೈಡು ನೀವು ಜರ್ನಿ ಮಾಡ್ತಿರುವಾಗ ದಯಮಾಡಿ ಸ್ಲೋ ಆಗಿ ರೈಡ್ ಮಾಡಿ. ಇದರಿಂದ ನಿಮ್ಮ ಜೀವನೂ ರಕ್ಷಣೆಯಿಂದ ಇರುತ್ತೆ, ಪಾಪದ ಪ್ರಾಣಿಗಳ ಜೀವನ ಕೂಡ ರಕ್ಷಣೆಯಿಂದ ಇರುತ್ತೆ. ದಯಮಾಡಿ ಇದನ್ನು ಗಮನದಲ್ಲಿಟ್ಕೊಂಡು ಫಾರೆಸ್ಟ್ ಸೈಡ್ ಹೋಗುವಾಗ ನೀವು ಜೋಪಾನವಾಗಿ ನೀವು ನಿಮ್ಮ ಜೀವನವನ್ನು ಜೋಪಾನ ಮಾಡ್ಕೋಬೋದು, ಪ್ರಾಣಿಗಳ ಜೀವನ ಕೂಡ ಜೋಪಾನ ಮಾಡ್ಬೋದು. ನೋಡಿ ಹಣೆ ಎಷ್ಟು ಗಾಯ ಆಗಿದೆ ಅಂತೇಳಿ. ಪಾಪ ಅದು ತುಂಬ ಅಂದರೆ ತುಂಬ ಒದ್ದಾಡ್ತಾ ಇದೆ. ಅದನ್ನು ನಾವು ಕರ್ಕೊಂಡು ಬಂದು ಮನೇಲಿ ಉಪಚಾರ ಮಾಡಿದ್ದೀವಿ. ಅದು ಸಂಪೂರ್ಣವಾಗಿ ಚೇತರಿಸ್ಕೊಂಡ ಮೇಲೆ ನಾವು ಮತ್ತೆ ಅದನ್ನು ಕಾಡಿಗೆ ವಾಪಸ್ ಬಿಡ್ತೀವಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.